ಲೆಮನ್ ಕೊರಿಯಾಂಡರ್ ರೈಸ್ ವಿತ್ ಕ್ರೀಮಿ ಮಶ್ರೂಮ್. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಬೇಗನೆ ಮಾಡುವಂತಹ ರೆಸಿಪಿ ಇದು ಕ್ರೀಮಿ ಮಶ್ರೂಮ್ ಜೊತೆ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕ್ರೀಮಿ ಮಶ್ರೂಮ್ ರೆಸಿಪಿನ ನಾನು ಮುಂಚೆನೇ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಮತ್ತು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ, ಲಿಂಕ್ ಹಾಕಿದ್ದೀನಿ, ಚೆಕ್ ಮಾಡ್ಕೋಬೋದು. ಫಸ್ಟ್ ಇದಕ್ಕೆ 1 ಗ್ರೀನ್ ಚಿಲ್ಲಿ ಮತ್ತು ಗಾರ್ಲಿಕ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಲೆಮನ್ ಜ್ಯೂಸ್, ಬಟರ್, ಆಯಿಲ್, ಸಾಲ್ಟ್, ಕೊರಿಯಾಂಡರ್ ಲೀವ್ಸ್, ಆನಿಯನ್ನ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ರೈಸ್ನ ನಾನು ಮುಂಚೆನೇ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಪಾತ್ರೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಫಸ್ಟು ಆಯಿಲ್ ಹಾಗೆ ಬಟರ್ ಎರಡೂ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ನೀವು ಕ್ರೀಮಿ ಮಶ್ರೂಮ್ ಜೊತೆ ತಿಂದುಬಿಟ್ರೆ, ರಿಚ್ ಕ್ರೀಮಿ ಮಶ್ರೂಮ್ ಜೊತೆ ತಿಂದುಬಿಟ್ರೆ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ತಪ್ಪದೆ ಮಾಡಿ ನೋಡಿ. ಒಂಚೂರು ಬಟರು ಮೆಲ್ಟ್ ಆಗಲಿ. ನೋಡಿ ಬಟರ್ ಫುಲ್ ಮೆಲ್ಟ್ ಆಗಿದೆ. ಇವಾಗ ನಾನು ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಒಂದೇ ಒಂದು ತೊಗೊಂಡಿದ್ದೀನಿ ನಾನು, ಇದು ತುಂಬ ಖಾರ ಇರೋದ್ರಿಂದ. ಜೊತೆಗೆ ಗಾರ್ಲಿಕ್, ಒಂದು 10 ಗಾರ್ಲಿಕ್ನ ಜಜ್ಜಿ ಇದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ತುರಿದು ಇಟ್ಕೊಂಡ್ರೂ ಪರವಾಗಿಲ್ಲ. ಚೆನ್ನಾಗಿ ಲೈಟಾಗಿ ಇದು ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಬಟರ್ ಜೊತೆಯಲ್ಲೇ ಫ್ರೈ ಮಾಡಿ. ನೋಡಿ ಇದು ಲೈಟಾಗಿ ಬ್ರೌನ್ ಆಗಿದೆ. ಇವಾಗ ನಾನು ಇದಕ್ಕೆ ಆನಿಯನ್ನ ಸ್ಲೈಸ್ ಮಾಡಿಟ್ಕೊಂಡಿರೋದು ಹಾಕ್ತೀನಿ. ಇಲ್ಲಿ 1 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಸ್ಮಾಲ್ ಚಾಪ್ ಮಾಡೋದೇನು ಬೇಡ, ಸ್ಲೈಸ್ ಮಾಡಿಟ್ಕೊಂಡ್ರೆ ಸಾಕು. ಚೆನ್ನಾಗಿ ಈ ಎಣ್ಣೆ ಮತ್ತು ಬಟರಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ನೋಡಿ ಆನಿಯನ್ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ ಕೊರಿಯಾಂಡರ್ ಲೀವ್ಸು, ಇದಕ್ಕೊಂದು ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಜಾಸ್ತಿನೇ ಬೇಕು. ಒಂದು ಕಪ್ ಆಗೋಷ್ಟೇ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ. ಜೊತೆಗೆ ಸ್ವಲ್ಪ ಸಾಲ್ಟ್. ನಾನು ರೈಸ್ಗೆ ಫಸ್ಟೇ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದು ಸ್ವಲ್ಪ ಲವಂಗ, ಒಂದು 5 ಲವಂಗ ಹಾಕಿಬಿಟ್ಟು ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ ಅನ್ನನ. ಒಂದು ಸ್ವಲ್ಪ ಚೆನ್ನಾಗಿ ಘಮ ಘಮ ಸ್ಮೆಲ್ ಬರಲಿ ಅಂತ. ನೋಡಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಜಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ತುಂಬಾ ಫ್ರೈ ಮಾಡೋದು ಬೇಡ, ಒಂದು 30 ಸೆಕೆಂಡ್ಸ್. ಈಗ ನಾನು ಇದಕ್ಕೆ ರೈಸ್ ಹಾಕ್ಕೊಡ್ತಾಯಿದ್ದೀನಿ. ಇಲ್ಲಿ ನಾನು 1/4 kg ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ. ಒಂದು 3 ಜನಕ್ಕಾಗುತ್ತೆ. 3 ಪರ್ಸನ್ಸ್ಗೆ ಸಾಕಾಗುತ್ತೆ ಲಂಚ್ಗೆ. ನೀವು ಲಂಚ್ ಬಾಕ್ಸ್ ರೆಸಿಪಿಯಾಗೂ ಯೂಸ್ ಮಾಡ್ಕೋಬೋದು. ಚೆನ್ನಾಗಾಗುತ್ತೆ. ಮಕ್ಕಳಿಗೆ ತುಂಬ ಸ್ಪೈಸಿ ಇರೋಲ್ಲ, ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟಿಗೆ ಲೆಮನ್ ಜ್ಯೂಸ್ ಹಾಕಿದರೆ ನಿಮಗೆ ಲೆಮನ್ ಕೊರಿಯಾಂಡರ್ ರೈಸ್ ರೆಡಿ ಆಗುತ್ತೆ. ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಲೆಮನ್ ಜ್ಯೂಸ್, ಇಲ್ಲಿ 1 ಲೆಮನ್ನ ನಾನು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಲೆಮನ್ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ನಾನು ಏನೂ ಸ್ಪೈಸಸ್ ಆ್ಯಡ್ ಮಾಡಿಲ್ಲ, ಜಸ್ಟ್ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಅಷ್ಟೇ ಆಗಿರೋದ್ರಿಂದ ಮಕ್ಕಳಿಗೆ ಇದೇನು ಸ್ವಲ್ಪನೂ ಖಾರ ಅನಿಸಲ್ಲ, ಚೆನ್ನಾಗಾಗುತ್ತೆ. ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ರೆಡಿಯಾಗಿದೆ.